ನೋಡಿ ಇಲ್ಲಿ ಈ ಗಣಪತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆಲ್ ದ ಬೆಸ್ಟ್. ತೋರಿಸಬೇಡಿ ನನಗೆ, ತಾರೆ ಜಮೀನು ಪರಿನೆಲ್ಲ ಪತ್ತ ಉಂಟು. ತೋರಿಸಿ. ನಾವು ಚಂದ ಮಾಡಿ ಅಪ್ಲೈ ಮಾಡ್ತೇವೆ ನೋಡಿ, ಅವರೆಲ್ಲ ಅಪ್ಲೈ ಮಾಡ್ತಿದ್ದಾರೆ, ಅವರೆಲ್ಲ ತೋರಿಸಿ. ಇದೇನು ಏನದು ಅದು ಗೊತ್ತಿಲ್ಲ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾವು NITK ಕ್ಯಾಂಪಸ್ಸಲ್ಲಿದ್ದೇವೆ. ತೋರಿಸಿ ನೋಡಿ, ಇದು NITK ಕ್ಯಾಂಪಸ್. ನಾವಿಲ್ಲಿ ಟ್ರಿಪ್ಪಿಗೆ ಬಂದದಲ್ಲ, ಇದು ನಮ್ಮ ಕಾಲೇಜ್. ನಾನಿಲ್ಲಿ PhD ಕಲಿತಿದ್ದೇನೆ, ಇವರು ಇಲ್ಲಿ MTech ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ತೋರಿಸ್ತಿದ್ದೇವೆ ಕಾಲೇಜ್ ಒಳಗೆ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ. ಇವತ್ತು ಯಾಕೆ ಬಂದದ್ದು ಹೇಳಿ? ಆಕ್ಚುಲಿ ನಾವು ಯಾಕೆ ಬಂದದ್ದು? ಇದು ಆಕ್ಚುಲಿ ಸೆಕೆಂಡ್ ಡೇ. ಆಕ್ಚುಲಿ ಇದು ಇಂಟ್ರೋ ಇವಾಗ ಮಾಡ್ತಿದ್ದೇವೆ. ಹೌದು, ನಾವೊಂದು ವರ್ಕ್ಶಾಪಿಗೆ ಜಾಯ್ನ್ ಆಗುವ ಅಂತ, ಸ್ವಲ್ಪ ತಾರೆ ಜಮೀನ್ ಪರ್ ಫೀಲಿಂಗಿಗೆ ಹೋಗುವ ಅಂತ. ನಿನ್ನೆ ನಮಗೆ ಹಾಗೇನೆ ಫೀಲ್ ಆಯಿತು, ಅದು ಸಹ ವಿಡಿಯೋ ಹಾಕ್ತೇವೆ. ಆ್ಯಕ್ಚುಲಿ ಇದಾದ ನಂತರ ಅದು ಬರ್ತದೆ, ನಾವು ಗೊತ್ತಿಲ್ಲ ಇವ್ರು ಯಾವ ಥರ ಸೆಟ್ ಮಾಡ್ತಾರೆ ಅಂತ ಹೇಳಿ. ಯಾವ ಥರ ಸೆಟ್ ಮಾಡು? ಅದೇ ಇದೀಗ ಇಂಟ್ರೋ ಕೊಟ್ಟು ಏನಾದರೂ ಮಾಡ್ಕೊಳ್ಳಿ, ನನಗೇನು ಆಯಿತು. ನಿನ್ನೆ ನಾವು ಗಣಪತಿ ಮತ್ತು ಹನುಮಾನಿದು ಮಾಡಿದ್ದೇವೆ ಅಲ್ಲ, ಎಂತ ಹೇಳು ಫಸ್ಟಿಗೆ. ಅದೇ ಚೆರಿಯಲ್ ಸಾಡಸ್ಟ್ ಮತ್ತೆ ಚೆರಿಯಲ್ ಪೇಂಟಿಂಗ್ ಅಂತದ್ದು, ಸಾಡಸ್ಟ್ ಮಾಸ್ಕ್ ಮೇಕಿಂಗ್, ಅದರೊಟ್ಟಿಗೆ ಚೆರಿಯಲ್ ಪೇಂಟಿಂಗ್ ಮಾಡ್ತಿದ್ದೇವೆ. ಅಂದರೆ ಇದು ಆರ್ಗ್ಯಾನಿಕ್ ಕಲರ್ಸ್ ಯೂಸ್ ಮಾಡ್ತಾರೆ ಅವರು. ಅದರ ಬಗ್ಗೆ ನನಗೆ ನಿನ್ನೆ ಅವರು ತಮಿಳಲ್ಲಿ ತೆಲುಗಲ್ಲೆಲ್ಲ ಮಾತಾಡಿದ್ರು, ಸ್ವಲ್ಪ ಗೊತ್ತಾಗಲಿಲ್ಲ. ಇವತ್ತು ಇನ್ನೊಮ್ಮೆ ಕೇಳಿ ನಿಮಗೆ ಬಂದು ಇನ್ಫಾರ್ಮೇಷನ್ ಕೊಡ್ತೇನೆ. ಆ್ಯಕ್ಚುಲಿ ಅದರಲ್ಲಿ ಯಾವುದಲ್ಲಿ ಮಾಡಿದ್ರೆ ಸಾಡಸ್ಟ್, ಅದಾದ ನಂತರ ಸ್ವಲ್ಪ ಇದು ಟ್ಯಾಮ್ರಿನ್ ಪೇಸ್ಟ್ ಮಾಡ್ತಾರೆ ಅವರು, ಪೌಡರ್ ಮಾಡಿ ಅದೆರಡನ್ನು ಮಿಕ್ಸ್ ಮಾಡಿ ಮಾಡೋದು. ಓಕೆ ಓಕೆ, ಬನ್ನಿ ನೋಡುವ. ನೀವು ತೋರಿಸ್ತೇನೆ. ಈಗ ನಿನ್ನೆದು ಪ್ಲೇ ಆಗ್ತದೆ. ಸೊ ಫಸ್ಟಿಗೆ ನೀನು ಏನೆಲ್ಲ ಮಾಡಿದ್ದೆ? ಫಸ್ಟ್ ಪಾರ್ಟ್ ಆಗಿದೆ ನಿನ್ನೆ. ಅದೇನು ಮಾಡಿದ್ದೀನಿ? ಅದು ಇವರು ಅರ್ಧಂಬರ್ಧ ಮಾಡಿ ಹೋಗಿದ್ದಾರೆ, ಅರ್ಜೆಂಟ್ ಅಲ್ಲಿ ಹನುಮಾನ್ ಫಸ್ಟ್ ಫೇಸ್ ಅಂತ ಹೇಳ್ಬೋದು. ಅದು ನನಗೆ ಕ್ಲಾಸ್ ಇತ್ತು, ಸೊ ಅರ್ಜೆಂಟ್ ಮಾಡಿ ಹೋಗಿದ್ದಾನೆ. ಇವತ್ತು ಸೆಕೆಂಡ್ ಫೇಸ್ ಇವತ್ತು ಅದೇ ಕಾಟನ್ ಅದು ಬಟ್ಟೆ ಅದಾದ ಪ್ರೊಸೀಜರ್ ಪ್ರಕಾರ ನೆಕ್ಸ್ಟ್ ನೋಡುವ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ನೋಡಿ ಇಲ್ಲಿ ಈ ಗಣಪತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆಲ್ ದ ಬೆಸ್ಟ್. ತೋರಿಸಬೇಡಿ ನನಗೆ, ತಾರೆ ಜಮೀನು ಪರಿನೆಲ್ಲ ಪತ್ತ ಉಂಟು. ತೋರಿಸಿ. ಆಯ್ತಾ ನಿಮ್ದು? ಏನಿದು ನೋಡಿ, ಇದು ಹನುಮಾನ್. ನನಗೆ ಆಕ್ಚುಲಿ ಟೈಮ್ ಇಲ್ಲ. ಹನುಮಾನ್ ಇದು ಭಕ್ತ. ನನ್ನದು ಗಣಪತಿ, ಬಟ್ ಇದು ನನ್ನದು ಸ್ವಂತ ಗಣಪತಿ ಅಂತ. ಇದಕ್ಕೆ ಮ್ಯಾಚ್ ಆಗ್ತದೆ ಅಂತ ನನಗೆ ಧೈರ್ಯ ಇಲ್ಲ, ಬಟ್ ಗಣಪತಿ ಆಗ್ತದೆ, ಅದು ಗ್ಯಾರಂಟಿ ಉಂಟು. ಇವರಿಲ್ಲಿ ಪ್ರೊಸೀಜರ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಏನು ಪೌಡರ್ ಅದನ್ನು ಯೂಸ್ ಮಾಡೋದು ಅಂತ ಹೇಳಿ. ಅದರಲ್ಲಿ ಅವ್ರು ಹೇಳ್ತಿದ್ದಾರೆ, ಅದು ವೈಟ್ ಕಲರ್ ಪೌಡರ್ ಇದೆ ನೋಡಿ, ಅದು ನಮ್ಮದು ಟ್ಯಾಮ್ರಿನ್ ಸೀಡ್ಸ್ ಇದೆಯಲ್ಲ, ಅಂದರೆ ಹುಳಿದು ಬೀಜದು ಒಳಗಿರೋದು ಸೀಡನ್ನು, ಅಂದರೆ ಬ್ರೌನ್ ಪಾರ್ಟನ್ನು ತೆಗೆದು ಅದನ್ನು ಅವರು ಪೌಡರ್ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡೋದು. ಅದು ಇನ್ನೂ ಕೂಡ ಗಮ್ಮಿ ಇರ್ತದಂತೆ. ಸೊ ದ್ಯಾಟ್ ಈಗ ನಮ್ಮದು ಮಾಸ್ಕಿದು ಮೇಲೆ ಅದನ್ನು ಅಂಟಿಸ್ಲಿಕ್ಕೆ, ನೀವು ನೋಡಿದ್ರಲ್ಲ ಅದು ವೈಟ್ ಕಲರ್ ಪಾರ್ಟ್, ಅದು ಇದವರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಯಾವ ಥರ ಹಾಕೋದು ಅಂತ. ಒಂದು ಸಣ್ಣ ಸಣ್ಣ ಕಾಟನ್ ಪೀಸಸ್, ಓಲ್ಡ್ ಕಾಟನ್ ಪೀಸಸನ್ನು ತೆಗೆದು ಆ ಪೇಸ್ಟಿಗೆ ಅದನ್ನು ಮುಳುಗಿಸಿ ಅಲ್ಲಿ ಅಂಟಿಸೋದು ಮಾಸ್ಕ್ ಮೇಲೆ. आपने हीट किया? हाँ किया. ಡೇ 2 ಇವತ್ತು ಹೇಗಾಗಿದೆ ನೋಡುವ. ನೋಡಿ ನನ್ನ ಗಣಪತಿ, ಇದು ಬಾಲ ಗಣಪತಿ ಹೆಸರು ಕೊಟ್ಟಿದ್ದಾರೆ. ಆದರೆ ಮಗುವಿಗೆ ಕೋಪ ಬಂದ ಈಗ. ಇಲ್ಲಪ್ಪ, ಅದೀಗ ಪೇಂಟ್ ಮಾಡುವಾಗ ಇನ್ನೂ ಕೂಡ ಕ್ಯೂಟ್ ಗಣಪತಿ ಮಾಡ್ತೇನೆ, ಬಾಲ ಗಣಪತಿಯಾಗಿವೆ ಮಾಡ್ತೇನೆ. ಇವತ್ತು ನನ್ನದು ತೋರಿಸ್ಲಿಕ್ಕೆ ನನಗೆ ಒಂಥರ, ನಿನ್ನೆ ತೋರಿಸಿದೆ. ಇಲ್ಲ, ಚೆನ್ನಾಗಿದೆ. ಇನ್ನು ಇದಕ್ಕೆ ಏನು ಗೊತ್ತಾ, ಈಗ ಇದು ನೋಡಿ ಹನುಮಾನ್ ದೇವರು, ಇದಕ್ಕೆ ಅವರೊಂದು ಈಗ ಕಾಟನಲ್ಲಿ ಒಂದು ಕವರ್ ಮಾಡಲಿಕ್ಕೆ ಉಂಟು, ಆಗ ಈ ಗ್ಯಾಪ್ಸ್ ಎಲ್ಲ ಹೋಗ್ತದೆ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಆ ಥರ ಕವರ್ ಮಾಡಲಿಕ್ಕೆ ಉಂಟು ಅಂತ, ಅದಕ್ಕೆ ನಾನೆಲ್ಲ ಅಲ್ಲಲ್ಲೇ ಸ್ಮೂತ್ ಮಾಡಲಿಕ್ಕೆ ತುಂಬ ಎಫರ್ಟ್ ಹಾಕ್ತಾ ಇದ್ದೇನೆ. ನಿನ್ನೆ ನೋಡುವ ಔಟ್ಪುಟ್ ನೋಡುವ, ಅದರ ಒಂದು ಖುಷಿ ಉಂಟು.
ಒಂದು ಆರ್ಟ್ ವರ್ಕ್ ಇದಂದರೆ ನಮ್ಮದೊಂದು ಟ್ರೆಡಿಷ್ನಲ್ ಆರ್ಟ್ ಫಾರ್ಮ್ ಅಂತೆ. ನಿನ್ನೆ ಮಾತ್ರ ಸಮೀನ್ ಥರ ಫೀಲ್ ಆಗ್ತಿತ್ತು. ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮಕ್ಕಳಲ್ಲಿದ್ದಾರೆ ನೋಡಿ, ಅಲ್ಲಿ ಸ್ವಲ್ಪ ಮಕ್ಕಳು ಇವತ್ತು ಕಮ್ಮಿ ಆಗ್ತದೆ ನೋಡಿ. ಎದುರಲ್ಲಿ ಎಲ್ಲ ಮಕ್ಕಳು, ನಾವು ಮಾತ್ರ ಮಕ್ಕಳೇ ಇದ್ದಾರೆ. ಕೆಲವರೆಲ್ಲ ಬರಲಿಲ್ಲ ಇನ್ನೂ ಕೂಡ, ಟೀಚರೇ ಕೂಡ ಬರಲಿಲ್ಲ. ನೋಡಿ ನಮ್ಮ ಟೀಚರ್ ಬಂದರು ಈಗ ವಾಪಸ್. ಅಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಝೂಮ್ ಹಾಕಿ ವಿಡಿಯೋ ತೆಗಿತಿದ್ದೇವೆ ಅವರದ್ದು ಸಹ. ನೋಡಿ ಈ ಗ್ಲೂ ಬಂದಿದೆ. ಈ ಗ್ಲೂವನ್ನು ಅದಕ್ಕೆ ಹತ್ತಿಸ್ಬೇಕು. ಸ್ವಲ್ಪ ಮೆಸ್ಸಿ ಪೀಪಲ್ ನಾವು. ಇದು ಟ್ಯಾಮ್ರಿಂಡ್, ಇದು ಪೇಸ್ಟ್. ಟ್ಯಾಮ್ರಿಂಡ್ ಅಂದರೆ ಹುಳಿದು ಬೀಜ ಇರ್ತದೆ ನೋಡಿ, ಅದರ ಒಳಗಡೆ ವೈಟ್ ಕಲರ್ ಇರ್ತದೆ. ಅದರದ್ದು ಪೌಡರ್ ಮಾಡಿದ್ದು ಬೀಜ ಹೇಳಿದಲ್ಲ ನಾನು ಅಲ್ಲಿ ಹೋಗುವಾಗ. ಈಗ ಇಲ್ಲಿ ನೋಡಿದ್ದು ಕಾಟನ್, ಓಲ್ಡ್ ಕಾಟನ್ ಕ್ಲಾತ್ಸ್ ಉಂಟು. ಇದನ್ನು ಫಸ್ಟ್ ನಾವು ಇದಕ್ಕೆಲ್ಲ ಕರೆಕ್ಟಾಗಿ ಈಗ ಪೂಜಬೇಕು. ನೋಡಿ ಪೂಜುದಂದ್ರೆ ಎಂತ ಹೇಳೋದು, ಹಚ್ಚುದು. ಪೆತ್ತ ಬಫೆಲೋ ಇಂಗ್ಲಿಷ್ ಅಲ್ಲಿ ಹೇಳುದು ಎರ್ಮೆನಾ? ಎರ್ಮೆ. ಹಾ, ಹಚ್ಚಬೇಕು. ಈಗ ನೋಡಿ ಈ ಥರ ತಗೊಳ್ಬೇಕು. ಈ ಥರ ಫುಲ್ ನೀಟಾಗಿ ಹಚ್ಕೊಳ್ಬೇಕು ಫಸ್ಟ್. ನೋಡಿ ಯೂಟ್ಯೂಬ್ ಚಾನಲ್ ಉಂಟು ನೋಡಿ, ಅಷ್ಟು ಪಾಪ್ಯುಲರ್ ಅಲ್ಲ ಆದರೂ ಉಂಟು, ಅಭಿವೇಶಿ ಡೈರೀಸ್ ಅಂತ. ಮಾರ್ಕೆಟ್ ನಿಮ್ಮದು ಬಕ್ಕ ಫಸ್ಟ್ ಲೆಟ್ಸ್ ಕಾನ್ಸಂಟ್ರೇಟ್. ಇದಕ್ಕೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮಗೆಲ್ಲ ನಾನೊಂದು ಆರ್ಟ್ ಫಾರ್ಮ್ ಹೇಳಿಕೊಡ್ತಿದ್ದೇನೆ. ಇದು 400 ಇಯರ್ಸ್ ಮುಂಚೆದು ಆರ್ಟ್ ಫಾರ್ಮ್. ಈ ಥರ ಚಂದ ಎಲ್ಲ ಕಡೆಯಲ್ಲಿ ಚಂದ ಮಾಡಿ ಮಸಾಜ್ ಮಾಡಿ, ತಲೆಗೆ ಕಿರೀಟಕ್ಕೆ ಎಲ್ಲ ಮಾಡಿದ ನಂತರ ಮತ್ತೆ ಕಾಟನನ್ನು ಹಚ್ಚೋದು. ಅದು ಹೇಗೆ ಹಾಕೋದು ಅಂತ ಹೇಳಿ ನಾವು ಸಹ ಕಲಿತಾ ನಿಮಗೆ ಸಹ ಕಲಿಸ್ತೇವೆ. ಕಲಿಬೋದು, ಆದರೆ ಇದು ಮೆಟೀರಿಯಲ್ಸ್ ಎಲ್ಲ ಅದು ಹೇಗೆ ಬೀಜ ಎಲ್ಲ ತೆಗೆದು ರಿಮೂವ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದು ತೆಲಂಗಾಣದ ಒಂದು ಆರ್ಟ್ ಫಾರ್ಮ್, ಚೆರಿಯಲ್ ಆರ್ಟ್ ಫಾರ್ಮ್. ಹಾಗೆಲ್ಲ ನ್ಯಾಚುರಲ್ ಮೆಟೀರಿಯಲ್ಸ್ ಬಗ್ಗೆ ಯೂಸ್ ಮಾಡಿಕೊಂಡೇ ಮಾಡಿದ್ದಾರೆ ನೋಡಿ. ಇದು ಒಳಗೆ ಕೂಡ ಒಂದು ನ್ಯೂಸ್ ಪೇಪರ್ ಇದೆ. ಸೊ ಬಯೋಡಿಗ್ರೇಡೇಬಲ್ ಮೆಟೀರಿಯಲ್, ಅದೊಂದು ಬೆಸ್ಟ್. ನಮ್ಮದು ಏನ್ಷಂಟಲ್ಲೆಲ್ಲ ಸರಿ ಇತ್ತು. ಈಗಲೇ ಎಲ್ಲ ಕೆಮಿಕಲ್ ಹಚ್ಚಿ ನೀರು ಪೊಲ್ಯೂಷನ್ ಎಲ್ಲ ಪೊಲ್ಯೂಷನ್ ಮಾಡ್ತಿದ್ದಾರೆ. ಸಾಕ ಜಾಸ್ತಿ ಕುಯ್ಬೇಡ, ಬೋರ್ ಆಗ್ತದೆ. ಹಂಗ ಮಾಡಿ ನಾನು ಎಲ್ಲ ಕಡೆ ಮಸಾಜ್ ಮಾಡಿಟ್ಟಿದ್ದೇನೆ. ಯಾವುದನ್ನು, ಟ್ಯಾಮ್ರಿನ್ ಪೇಸ್ಟನ್ನು. ಈ ಥರ ಸಣ್ಣ ಸಣ್ಣ ಬಟ್ಟೆ ಪೀಸ್ ತಗೊಂಡು ಈ ಥರ ಸ್ಟಿಕ್ ಮಾಡಬೇಕು. ಈ ಥರ ಓಕೆ, ಎಲ್ಲ ಫೀಚರ್ಸ್ ನೋಡ್ಕೊಂಡು ಚಂದ ಮಾಡಿ ಈ ಥರ ಸ್ಟಿಕ್ ಮಾಡಬೇಕು. ಚಡಿ ಬರಬಾರ್ದು, ಚಡಿ ಬರದ ಥರ ಈ ಥರ ಫಿಕ್ಸ್ ಮಾಡಬೇಕು. ಚಕ್ 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 ಗೊತ್ತಾಯ್ತಲ್ಲ, ನೀವು ಸಹ ಮಾಡಿ. ಇಷ್ಟ ಆಗಿದೆ ಇವತ್ತು ಸಹ ಇಷ್ಟ ಆಗಿದೆ. ನಮ್ದು ಇಷ್ಟ ಆಗಿದೆ. ಸ್ವಲ್ಪ ಬಾಕಿ ಉಳಿದಿದೆ ಸೈಡಲ್ಲಿ, ಅದನ್ನು ಈಗ ಅಡ್ಜಸ್ಟ್ ಮಾಡಿ ಹಾಕಬೇಕು, ಕಟ್ ಮಾಡಿ. ಇದು ತುಂಬ ಸ್ಟಿಕ್ಕಿ ಉಂಟು ಮಾಡುವಾಗ, ಇಷ್ಟೆಂತ ಈಸಿ ಇಲ್ಲ, ತುಂಬ ಹಾರ್ಡ್ ವರ್ಕ್ ಬೇಕು. ಹಾರ್ಡ್ ವರ್ಕ್ ಮಾಡಬೇಕು ನಾವು. ಅಷ್ಟು ಈಸಿ ಇಲ್ಲ. ನಿಮಗೆ ಅಲ್ಲಿಂದ ಏನಿದೆ ಇಷ್ಟು ಸುಲಭ ತಿಳಿಸಲ್ಲ, ತುಂಬ ಡಿಫಿಕಲ್ಟ್. ಬೆವರಿಳಿಲಿಕ್ಕೆ ಫ್ಯಾನ್ ಇಲ್ವಾ? ಓಕೆ, ಇಷ್ಟ ಆಯಿತು ಎಲ್ಲ. ಹೇಳ್ತಿದ್ದಾರೆ ಎಲ್ಲ ಹೊರಗಡೆ ಡ್ರಾಯಿಂಗಿಗೆ ಇಡಬೇಕಂತೆ. ಒಬ್ಬೊಬ್ರು ಎಲ್ಲ ಈಗ ಇಟ್ಟಿದ್ದಾರೆ ಹತ್ತಿಸಿ ಒಣಗಲಿಕ್ಕೆ. ನನ್ನದು ಡ್ರೈ ಆಗಲಿಕ್ಕೆ ತುಂಬ ಟೈಮ್ ಬೇಕಾದ್ರೆ ನಾನು ಲಾಸ್ಟಿಗೆ बच्चों को आता है इसीलिए, लेकिन एक क्लाथ तो नहीं आता, दो क्लाथ सेंटर से करना. Bro, you're on camera. How's it going on? Nice. How is yours? Huh? How is yours? Yeah, now we kept for drying. Some glue we applied.
I was just coloring the outline. Nice. You are doing this one, right? This is the outline we have done yesterday for Ah. simply. ನೋಡಿ ಇಲ್ಲಿ ನಮ್ಮ ಟೀಚರ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಅಂಟಿಸೋದು ಅಂತ. ಅದು ಟ್ಯಾಮ್ರಿನ್ ಪೇಸ್ಟ್ ಉಂಟು ನೋಡಿ, ನಂಗೆ ಆಗ ಹೇಳಲಿಕ್ಕೆ ಮರ್ತೋಯ್ತು. ಅದನ್ನು ಬಾಯ್ಲ್ ಮಾಡಿದ್ದಾರೆ ಅವರು, ಆಗೊಂದು ತೋರಿಸಿದೆ ಅಲ್ಲ ನಾನು, ಇಂಡಕ್ಷನ್ ಮತ್ತು ಆ ಬನೆಲ್ಲ ಇಟ್ಕೊಂಡು ಅವರು ಬಾಯ್ಲ್ ಮಾಡಿದ್ದಾರೆ. ನೋಡಿ ಇದನ್ನು ಸನ್ ಡ್ರೈಯಿಂಗ್ ಮಾಡಿ ಬಂದಿದ್ವಿ ಎಲ್ಲರೂ ಕೂಡ ಸೇರಿ, ಅಂದರೆ ಸ್ವಲ್ಪ ಹೊತ್ತಲ್ಲಿಟ್ವಿ. ಈಗ ಇದು ಚಾಕ್ ಪೌಡರ್ ಮತ್ತು ಟ್ಯಾಮ್ರಿನ್ ಪೇಸ್ಟ್ ಇದನ್ನೀಗ ನಾವು ಚಂದ ಮಾಡಿ ಅಪ್ಲೈ ಮಾಡ್ತೇವೆ. ನೋಡಿ ಅವರೆಲ್ಲ ಅಪ್ಲೈ ಮಾಡ್ತಿದ್ದಾರೆ, ಅವರೆಲ್ಲ ತೋರಿಸಿ. ಇದೇನು ಏನದು? ಅದು ಗೊತ್ತಿಲ್ಲ. ಇದೇನು? ನಮ್ಮ ಮನಸ್ಸಿನಲ್ಲಿ ಬಂದ ಒಂದು ಆತ್ಮವ ಅವತಾರ. ಅದು ಮನಸ್ಸಲ್ಲಿದ್ದದೆಲ್ಲ ಮಾಡಿ, ಮನಸ್ಸಲ್ಲಿದ್ದದೆಲ್ಲ ಹೊರಗೆ ತೆಗಿ. ಕಡೆ ಎಲ್ಲ ಇದ್ದಾರೆ. ಸಾಕು, ಅಲ್ಲಿ ಹಾಕಿ ಬರ್ತದೆ. ಈಗ ನೀವು ಹಚ್ಚಿ ತೋರಿಸು ಹೇಗೆ. ನಾನೇ ನೋಡಿ ಹಚ್ತಿದ್ದೇನಲ್ಲ, ಈ ಥರ ಕರೆಕ್ಟ್ ಕಂಪ್ಲೀಟಾಗಿ ಹಚ್ಚಬೇಕು ನೋಡಿ. ತುಂಬ ದಪ್ಪಗೆ ಹಚ್ಚಲಿಕ್ಕೆ ಬಾರ್ದಂತ ಹೇಳಿದ್ದಾರೆ. ಹೌದಾ? ಹಾಂ, ಮಾಡ್ರೇಟಲ್ಲಿ ಹಚ್ಚಬೇಕಂತ ಹೇಳಿದ್ದಾರೆ. ಅದು ಮೋಸ್ಟ್ಲಿ ಖಾಲಿ ಆಗ್ತದೆ. ಅಲ್ಲಲ್ಲ, ದಪ್ಪ ಹಚ್ಚಿದ್ರೆ ಟೆಕ್ಸ್ಚರ್ ಚಂದ ಬರುವುದಿಲ್ಲ ಹೇಳಿದ್ರು ಹಾಗೆ. ಓಕೆ, ನಮ್ಮದು ಇಲ್ಲಿದೆ, ಸ್ಟಾರ್ಟ್ ಮಾಡಬೇಕು. ತುಂಬ ದಪ್ಪ. ಸೊ ಫೈನಲಿ ನೋಡಿ ಈ ಥರ ಲುಕ್ ಇದೆ. ನಮಗೆ ಹೊಸ ಕ್ಯಾಮರಾಮ್ಯಾನ್ ಸಿಕ್ಕಿದ್ದಾರೆ, ಕ್ಯಾಮರಾ ಗರ್ಲ್. ನೋಡಿ ಇಲ್ಲಿ ಹೊಸ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ, ಚಿಕ್ಕ ಚಿಕ್ಕ ಫ್ರೆಂಡ್ಸ್, ಪುಟಾಣಿಗಳು ಸಿಕ್ಕಿದ್ದಾರೆ. ಪುಟಾಣಿ ಏಜೆಂಟ್. ಇದು ಹನುಮಾನ್, ಇದು ಗಣೇಶ. ಗೊತ್ತಾಗ್ತದಲ್ಲ. ನಾಳೆ ಪೇಂಟ್ ಮಾಡುವಾಗ ಸರಿ ಗೊತ್ತಾಗ್ತದೆ ಎಂತ ಅಂತ. ಇವತ್ತಿಗೆ ಅಷ್ಟೇ, ನಾಳೆ ಥರ್ಡ್ ಡೇ, ಲಾಸ್ಟ್ ಡೇ. ನಾಳೆ ಮೇನ್ ಪೇಂಟ್ ಬರ್ತಾರೆ ಅದ್ರ ಮೇಲೆ. ಎಲ್ಲರೂ ಬರ್ತೀರಲ್ಲ? ಎಸ್ ಎಸ್, ಬರಲೇಬೇಕು. ನಾಳೆ ಸರ್ಟಿಫಿಕೇಟ್ ಸಿಗ್ತದೆ. ಹೌದು. The next day. ನೋಡಿ ಇವತ್ತು ಎಲ್ಲ ಒಣಗಿದೆ, ಈಗ ಪೇಂಟಿಂಗ್ ಆಗ್ತಾ ಉಂಟು. ಈ ಥರ ಬರ್ಬೋದು. ಹಾಂ, ಆ ಥರ ಬರೋದು ಡೌಟು. ಗಣೇಶ ಮತ್ತು ನಮ್ಮದು ಹನುಮಾನ್. ಹಾಂ, ಸೊ ಇದು ಬೇಸ್ ಕಲರ್. ಇದು ಬೇಸ್ ಕಲರ್ ಫಸ್ಟ್, ಇದು ಮುಖಕ್ಕೆ, ಆ್ಯಂಡ್ ಇದು ಎಲ್ಲೋ ಕಲರ್. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇವತ್ತು ಪೇಂಟ್ ಮಾಡಬೇಕು. ನೋಡಿ ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಎಷ್ಟು ಚಂದ ಚಂದ ಮಾಡಿದ್ದಾರೆ. ಎಲ್ಲರದ್ದು ಒಂದು ಸ್ನ್ಯಾಪ್ ಶಾಟ್, ಒಂದು ವಿಡಿಯೋ ಥರ ತೆಗೆದದ್ದು. ಸೊ ವಿದಿನ್ ಲೆಸ್ ಟೈಮ್ ಎಷ್ಟು ಫಾಸ್ಟ್ ಇದ್ದಾರೆ ಅಂದರೆ, ಈಗಿನ ಮಕ್ಕಳು ತುಂಬ ಕಡಿಮೆ ಟೈಮಲ್ಲಿ ಬೇಗ ಮುಗಿಸಿದ್ದಾರೆ ಎಲ್ಲರೂ. ನಾವು ಆ್ಯಕ್ಚುಲಿ ಲೇಟ್ ಆಯಿತು ಆ ಟೈಮಲ್ಲಿ, ಈ ಲಾಸ್ಟ್ ಡೇ ಹೋಗುವಾಗ. ಆ ಟೈಮಲ್ಲಿ ಇವರು ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ, ಚಂದ ಚಂದ ಮಾಡಿದ್ದಾರೆ. ಕೃಷ್ಣ ಮತ್ತು ಗಣಪತಿ ತುಂಬ ಬೇರೆ ಬೇರೆ ಇತ್ತು ಆ್ಯಕ್ಚುಲಿ. ನೋಡಿ ಆ ಕಡೆ ಎಲ್ಲ ಬೇರೆ ಬೇರೆ ಮಾಡಿದ್ದಾರೆ, ತೋರಿಸಿ ನೋಡಿ ಇಲ್ಲಿ. ಸೊ ಇಲ್ಲಿ ಎಲ್ಡರ್ಸ್ ಕೂಡ ಇದ್ದರು, ಮಕ್ಕಳು ಕೂಡ ಇದ್ದರು. ಸೊ ತುಂಬ ಫನ್ ಆಯಿತು, ಒಳ್ಳೆ ಎಂಜಾಯ್ ಟೈಮ್, ನಮಗೊಂದು ರಿಲ್ಯಾಕ್ಸ್ ಫೀಲ್ ಆಯಿತು ಫೈನಲಿ. ಸೊ ಇದೆಲ್ಲ ಅರೇಂಜ್ ಮಾಡಿದ್ದು ಸ್ಪಿಕ್ ಮ್ಯಾಕ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ತುಂಬ ಥ್ಯಾಂಕ್ಸ್ ಹೇಳಬೇಕು. NITK ಅವರ ವತಿಯಿಂದ ಇದೊಂದು ಆಯೋಜನೆ ಮಾಡಿದ್ದು. ಸೊ NITK ಮತ್ತು ಸ್ಪಿಕ್ ಮ್ಯಾಕ್ ಎರಡದಕ್ಕೆ ಸಹ ತುಂಬ ಥ್ಯಾಂಕ್ಸ್. ಸೊ ನೋಡಿ ಇಷ್ಟು ಪೇಂಟಿಂಗ್ ಆಯಿತು, ಇನ್ನೂ ಸಾಗಬೇಕಿದೆ. ಬ್ಲ್ಯಾಕ್ ಪೇಂಟಿಂಗ್ ಬಾರ್ಡರ್ ಎಲ್ಲ ಆಗಬೇಕು. ಸೊ ಆವಾಗ ಈ ಥರ ಬರಬೇಕು, ಔಟ್ಪುಟ್ ಈ ಥರ ಬರಬೇಕು. ನಾನು ಔಟ್ಪುಟ್ ತೋರಿಸೋದಿಲ್ಲ ಹೇಗೆ ಬರಬೇಕು, ನಾನು ಮಾಡಿದ್ದೆ ಔಟ್ಪುಟ್. ಸೊ ಇದು ಮಾಡ್ತಿದ್ದೇವೆ ನೋಡಿ, ಇನ್ನೂ ಕೂಡ ತುಂಬ ಉಂಟು ಡೀಟೇಲಿಂಗ್ಸ್ ಕೆಲಸ ಎಲ್ಲ, ಆದ ನಂತರ ತೋರಿಸ್ತೇನೆ.
ನಾವು ಬರುವಾಗ ಲೇಟ್ ಆಯಿತು ಇವತ್ತು, ಸೊ ಹಾಗಾಗಿ ಸಹ ನಾವು ಲೇಟ್ ಮಕ್ಕಳೆಲ್ಲ ಮಾಡಿ ಹೋಗಿದ್ದಾರೆ ಆಲ್ರೆಡಿ ಆಲ್ಮೋಸ್ಟ್ ಆಗಿದೆ. ಓಕೆ, ಸೊ ಫೈನಲ್ ನೋಡೋಣ ಹೇಗೆ ಬರ್ತದೆ. ಫೈನಲಿ ಆಗಿದೆ ಆಲ್ಮೋಸ್ಟ್. ನಮ್ಮದು ವರ್ಷನ್ ಅಲ್ಲ, ಅದು ವಾರ್ನಿಷ್ ಹಾಕಿದ್ರಿಂದ ಅದು ಶೈನಿ ಬರ್ತದೆ. ನಮ್ದು ವಾರ್ನಿಷ್ ಇಲ್ಲ ಅಲ್ಲ, ಇವರದ್ದು ಇನ್ನೂ ಸಹ ಆಗಬೇಕು. ಗಣಪತಿ ಒಂದು ಬಿಂದಿ ಹಾಕಿದ್ರೆ ನಮ್ಮದಾಗಿದೆ. ಓಕೆ, ಬಾಯ್ ಬಾಯ್, ನಾವು ಹೋಗೋದು, ನಮ್ಮದಾಗಿದೆ. ಹಲೋ, ಇಲ್ಲಿ ನಾವು ಫೈನ್ ಆರ್ಟ್ಸ್ ಮಾಡಿ ನಿಂತ್ರೆ ಕಾಲು ನೋಗ್ತದೆ ನಮಗೆ. ಕುತ್ಕೊಳ್ಳಿ ಅಲ್ಲ. ನೋಡಿ ಫೈನಲ್ ವಾರ್ನಿಷ್ ಆದ ನಂತರ ನೋಡಿ ಎಷ್ಟು ವಾರ್ನಿಷ್ ಆಗಿ ಫುಲ್ ಶೈನ್ ಚಂದ ಆಗಿದೆ. ಅಂಗಡಿಯಿಂದ ತಂದ ಎಷ್ಟು ಕೊಟ್ಟರು ಇದಕ್ಕೆ? ಅಂಗಡಿಯಿಂದ ತಂದ. ಇವತ್ತು ತುಂಬ ಮೂಡಿಲ್ಲ ಮಾತಾಡ್ಲಿಕ್ಕೆ, ಹೋಗುವ ಹೋಗುವ. ಆಯಿತು, ವರ್ಕ್ಶಾಪ್ ಆಯಿತು, ಹನುಮಾನ್ ಗಣಪತಿಯನ್ನು ಮನೆಗೆ ತಗೊಂಡು ಹೋಗ್ತಿದ್ದೇವೆ. ಬಾಯ್ ಬಾಯ್. ಬಾಯ್. ಇಲ್ಲಿಗೆ ಮುಗೀತು. ಸೊ ಎಲ್ಲ ಆಯಿತು, 3 ದಿನದ ವರ್ಕ್ಶಾಪ್ ತುಂಬ ಒಳ್ಳೆ ಇತ್ತು. ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ನಾವು ಮಾಡಿ ಇವಾಗ ವಾರ್ನಿಷ್ ಆಗಿ ಮನೆಗೆ ಕರ್ಕೊಂಡು ಹೋಗ್ತಿದೆ ಗಣಪತಿ ಮತ್ತು ಹನುಮಾನನು. ಫ್ರೆಂಡ್ಸ್, ಇದು ಬೇಜಾರು ಇವತ್ತು ನಮಗೆ. ಅದೇ ನಮ್ಮದೊಂದು ನಾಯಿಗೆ ಹುಷಾರಿರಲಿಲ್ಲ, ಮಿಂಕಿ. ಸೊ ನಿನ್ನೆ ಸರಿ. ಸೊ ಇವತ್ತು ಬೆಳಿಗ್ಗೆ ಆಲ್ ಆಫ್ ಸಡನ್ ಹುಷಾರಿಲ್ಲದೆ ಎಕ್ಸ್ಪೈರ್ ಆಯಿತು. ಹಾಗೆ ಸ್ವಲ್ಪ ಬೇಜಾರು, ಏನೋ ಪ್ರಾಕ್ಟೀಸ್ ಆಗ್ತಾ ಇದೆ. ಓಕೆ, ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಇನ್ನೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.